Good afternoon. My name is Mohammad Nihal. I am studying 1 year diploma in Karawali Institute of Fire and Safety and HSCM Advanced Safety Environment Management in authorization of BSS. I am here applied for World Skill Council certificate. I am talking about PPE. And you can explain of the PPE. ಫಸ್ಟ್ ಹೆಲ್ಮೆಟ್, ಇದು ಸೇಫ್ಟಿ ಹೆಲ್ಮೆಟ್ ಆಗಿ ಇದರಲ್ಲಿ ತುಂಬ ಕಲರ್ ಕೊಡಬೇಕು. ಈ ಸೇಫ್ಟಿ ಹೆಲ್ಮೆಟ್ ಮೇಲೆ ಏನಾದರೂ ಬೀಳುವಾಗ ಇದು ಹಾಕ್ಬೋದು, ಇದು ಮುಂಚೆನೇ ಹಾಕ್ಬೇಕು. ಇದು ಸೇಫ್ಟಿ ಹೆಲ್ಮೆಟ್ ಇಲ್ಲದಿದ್ದರೆ ಸೈಟಲ್ಲಿ ಕೆಲಸ ಮಾಡಲಿಕ್ಕೆ ಬೀಳ್ಬಾರ್ದು. ಸೇಫ್ಟಿ ಹೆಲ್ಮೆಟ್ ಇದು ಎಷ್ಟು ಬೇಕು ನಿಮಗೆ ಅಷ್ಟು ಲಾಕ್ ಮಾಡಬೇಕು. ಲಾಕ್ ಮಾಡಿ ಸ್ಟೆಪ್ಸ್ ಅಡ್ಜಸ್ಟ್ಮೆಂಟ್ ಮಾಡಬೇಕು. ತುಂಬ ಲೂಸ್ ಇದ್ದದೆಲ್ಲ ತೆಗೆದು ನಿಮಗೆ ಯಾವ ಥರ ಸೈಜ್ ಅದು ತೆಗಿಬೇಕಾಗ್ತದೆ. ಸೈಡ್ ವರ್ಕ್ ಸೈಡಲ್ಲಿ ಇದು ಸೂಪರ್ವೈಸರ್, ಇದು ವರ್ಕರ್ ಮಾತ್ರ ಸೀನ್ ಬರುತ್ತದೆ. ವರ್ಕರ್ ಬಿಟ್ಟು ಬೇರೆ ಆಗಬೇಕು. ಹ್ಯಾಂಡ್ ಗ್ಲೌಸ್ ಅಲ್ಲಿ ತುಂಬ ಹ್ಯಾಂಡ್ ಗ್ಲೌಸ್ ಇದೆ. ಇದರಲ್ಲಿ ಇದೊಂದು ನಾರ್ಮಲ್ ಹ್ಯಾಂಡ್ ಗ್ಲೌಸ್, ಇದು ಕ್ಲೀನಿಂಗ್ ಮತ್ತು ಕಸವೆಲ್ಲ ತೆಗೆಯುವಾಗ ಇದಾಗಬೇಕಾಗ್ತದೆ. ಇದು ವೆಲ್ಡಿಂಗ್ ಗ್ಲೌಸ್. ಇದು ವೆಲ್ಡಿಂಗ್ ಮಾಡುವಾಗ ಸ್ಪಾರ್ಕ್ ಬರ್ನ್ ಆಗಬೇಕು. ಯಾವುದಾದ್ರು ಕೆಲಸ ಮಾಡುವಾಗ ಈ ಗ್ಲೌಸ್ ಹಾಕಿ. ಸೇಫ್ಟಿ ಗೋಗಲ್ಸ್, ವೆಲ್ಡಿಂಗ್ ಸ್ಪಾರ್ಕ್ ಬರುವ ಯಾವುದು ಇದಾದರೆ ವೆಲ್ಡಿಂಗ್ ಮಾಡುವಾಗ ಇದು ಹಾಕಬೇಕಾಗ್ತದೆ. ಫುಲ್ ಬಾಡಿ ಇದರ ಮೇಲಿಂದ ಕೆಲಸ ಮಾಡುವಾಗ ಹಾಕುವುದನ್ನು ಹಾಕ್ಬೋದು. ಫುಲ್ ಬಾಡಿ ಇದು ಮೇಲಿಂದ ಕೆಲಸ ಮಾಡೋ ಒಂದು ಒಳ್ಳೆಯ ಜಾಗ, ಯಾವುದಾದ್ರು ಗಟ್ಟಿ ಜಾಗಕ್ಕೆ ಇದು ಮತ್ತೆ ಹಿಂದೆ ಯಾವುದಾದ್ರು ಮೇಲಿಂದ ಉಪ್ಪು ಮಾಡಿ ಮತ್ತೆ ನಮ್ಮ ಬಾಡಿಗೆ ಉಪ್ಪು ಮಾಡಬೇಕು. ರಿಫ್ಲೆಕ್ಟಿವ್ ಜಾಕೆಟ್ ಅಂದರೆ ಇದು ರೋಡ್ ಸೈಡಲ್ಲಿ ಕೆಲಸ ಮಾಡೋ ನೈಟ್, ಆಗ ರಿಫ್ಲೆಕ್ಟಿವ್ ಜಾಕೆಟ್ ಹಾಕಬೇಕಾಗ್ತದೆ. ಸೈಟಲ್ಲಿ ನೈಟಲ್ಲಿ ಕೆಲಸ ಮಾಡೋದು ಹಾಕುವುದನ್ನು ಹಾಕಬೇಕು. ಇದು ನೈಟಲ್ಲಿ ಕೆಲಸ ಮಾಡುವಾಗ ಲೈಟಿಂಗ್ ಯಾವುದಾದ್ರೂ ಗಾಡಿಗಳು ಲೈಟ್ಗೆ ರಿಫ್ಲೆಕ್ಟ್ ಆಗ್ತದೆ. ಏರ್ ಪ್ಲಗ್ ಇದು ತುಂಬ ನಾಯ್ಸ್ ಬರುವಾಗ ಯಾವುದಾದ್ರೂ ಕೆಲಸ ಮಾಡುವಾಗ ವೆಲ್ಡಿಂಗ್ ಕಟ್ಟಿಂಗ್ ಮಾಡುವಾಗೆಲ್ಲ ಇದು ಏರ್ ಪ್ಲಗ್ ಇದು ಹಾಕೋದು ಹೀಗೆ ಹಾಕ್ಬೇಕು. ಮತ್ತು ಸೇಫ್ಟಿ ಮಾಸ್ಕ್, ಇದು ಸೇಫ್ಟಿ ಮಾಸ್ಕ್ ಇಲ್ಲ ಆದರೆ ಸೇಫ್ಟಿ ಮಾಸ್ಕ್ ನಮಗೆ ಇಂಪಾರ್ಟೆಂಟ್. ಇದು ಡಸ್ಟಿಗೆ ಅದಕ್ಕೆಲ್ಲ ಇಂಪಾರ್ಟೆಂಟ್ ಆಗ್ತದೆ. ಸೇಫ್ಟಿ ಶೂ ತುಂಬ ಇಂಪಾರ್ಟೆಂಟ್ ವರ್ಕ್ ಸೈಟಲ್ಲಿ. ಇದು ವರ್ಕ್ ಸೈಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ.
finally